ಏನಾಯ್ತತ್ತೆ? ರಿಸೀವ್ ಮಾಡ್ತಿಲ್ಲಮ್ಮ. ಫೋನ್ ರಿಸೀವ್ ಮಾಡ್ತಿಲ್ಲ. ಕೆಲ್ಸ ಇರ್ಬೋದೇನೋ. ಒಂದ್ ಕೆಲ್ಸ ಮಾಡು, ಇಲ್ ಕೊಡು, ನಾನೇ ತಗೊಂಡ್ ಹೋಗಿ ಶ್ಯಾಮ ಕೊಟ್ ಬರ್ತೀನಿ. ಅಯ್ಯಯ್ಯೋ, ನೀವ್ ಯಾಕತ್ತೆ? ಡ್ರೈವರ್ ಹತ್ರ ಕಳ್ಸಿದ್ರೆ ಆಗತ್ತಲ್ವಾ? ಇಲ್ಲಮ್ಮ, ನನ್ ಸೊಸೆಗೆ ನನ್ ಕೈಯಿಂದ ಕೊಟ್ರೇನೆ ನನ್ಗೆ ತೃಪ್ತಿ ಆಗತ್ತೆ. ಕೊಡಿಲಿ, ನೀನ್ ಕೆಲ್ಸ ನೋಡ್ಕೊ. ಇದೇನು ಇಷ್ಟೊಂದ್ ತಣ್ಣಗಿದೆಯಲ್ಲ? ಅಯ್ಯಯ್ಯೋ, ಮೊಸರನ್ನ ಉಪ್ಪಿನಕಾಯ. ಬ್ರೇಕ್ಫಾಸ್ಟ್ಗೆ ಶ್ಯಾಮ ತಗೊಂಡ್ ಹೋಗೋದು ಇದಾ? ಹಳ್ಳಿಯಿಂದ ಬಂದಿರೋಳು ಇನ್ನೇನ್ ತಿಂತಾಳತ್ತೆ? ಬೆಳಿಗ್ಗೆ ಹೋಗೋ ಅವಸರದಲ್ಲಿ ಟಿಫಿನ್ ಮಾಡೋಕ್ ಟೈಮ್ ಸಾಕಾಗಲ್ಲ, ಅದಕ್ಕೆ ಮೊಸರನ್ನ ಇಟ್ಕೊಂಡಿರ್ತಾಳೆ. ಹಾಗೆ ಆಗಿರುತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ಶ್ಯಾಮಗೆ ನನ್ ಕೈಯಾರೆ ನಾನೇ ಟಿಫನ್ ರೆಡಿ ಮಾಡಿ ತಗೊಂಡ್ ಹೋಗ್ತೀನಿ. ನಮಸ್ತೆ, ಗುಡ್ ಮಾರ್ನಿಂಗ್ ಬೆಂಗಳೂರು. ಹೇಗಿದ್ದೀರಾ? ನೀವ್ ಕೇಳ್ತಿದ್ದೀರಿ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾಲರ್ ಯಾರೋ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಾನ್ ನಿಮ್ ಕೃಷ್ಣ ತುಳಸಿ ಮಾತಾಡ್ತಿದ್ದೀನಿ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಕೃಷ್ಣಮೂರ್ತಿನಮ್ಮ. ನಮಸ್ತೆ ಕೃಷ್ಣಮೂರ್ತಿ ಅವರೇ, ಚೆನ್ನಾಗಿದ್ದೀರಾ? ವಯಸ್ಸಲ್ಲಿ ನೀ ತುಂಬಾ ಚಿಕ್ಕವಳಲ್ಲ, ನಾನ್ ನಿನಗೆ ನಮಸ್ಕಾರ ಹೇಳ್ಬಾರ್ದಮ್ಮ. ನಿನ್ನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಮ್ಮ. ನಿಮ್ಮಂತ ದೊಡ್ಡೋರ್ ಆಶೀರ್ವಾದನೆ ನನ್ಗೆ ಶ್ರೀರಾಮ ರಕ್ಷೆ. ಪ್ರತಿದಿನ ನಿನ್ ಕಾರ್ಯಕ್ರಮ ಕೇಳ್ತೀನಮ್ಮ. ನಿನ್ ಮಾತು ಕೇಳ್ತಾ ಇದ್ರೆ ನೀನ್ ಬೇರೆಯವರು ಅಂತ ಅನ್ಸದೇ ಇಲ್ಲ, ನಮ್ ಮನೆ ಮಗಳು ಅಂತ ಅನ್ಸ್ತಾ ಇರತ್ತಮ್ಮ. ಹಾಗೆ ಅಂದ್ಕೊಳ್ಳಿ ಚಿಕ್ಕಪ್ಪ, ನಿಮ್ ಮಗ್ಳೇ ಅಂದ್ಕೊಳ್ಳಿ. ಸಂತೋಷ ಮಗಳೇ. ಅದ್ ಸರಿ, ನೀವೇನ್ ಮಾಡ್ತಿರೋದು ಚಿಕ್ಕಪ್ಪ? ಮೊನ್ನೆ ತನಕ ಕೆಲಸ ಮಾಡ್ತಾ ಇದ್ದೆಮ್ಮ, ಈಗ ರಿಟೈರ್ಡ್ ಆಗಿದ್ದೀನಮ್ಮ. ಈಗ ಕೃಷ್ಣ ರಾಮ ಅಂತ ಕಾಲ ತಳ್ತಾ ಇದ್ದೀನಮ್ಮ. ಕೃಷ್ಣ ರಾಮ ಅಂತಿರೋದಿಕ್ಕೆ ಎಷ್ಟೋ ಅದೃಷ್ಟ ಇರ್ಬೇಕು ಚಿಕ್ಕಪ್ಪ. ಹಾಗಾದ್ರೆ ನಿಮ್ಗೆ ಕೃಷ್ಣ ಅಂದ್ರೆ ಇಷ್ಟನಾ, ರಾಮ ಅಂದ್ರೆ ಇಷ್ಟನಾ? ಇಬ್ರು ಇಷ್ಟನಮ್ಮ. ಅಲ್ದೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಯಾಕೆ? ಏನಕ್ಕಂತ ಗೊತ್ತಿಲ್ಲಮ್ಮ, ಆದ್ರೆ ಕೃಷ್ಣ ಅಂದ್ರೆ ಮಾತ್ರ ತುಂಬಾ ಇಷ್ಟನಮ್ಮ. ಸರಿ, ಕೃಷ್ಣ ಅಂದ್ರೆ ನಿಮ್ಗೆ ಯಾಕೆ ಇಷ್ಟನೋ ಅಂತ ನಾನ್ ಹೇಳ? ಹೇಳು ಮಗಳೇ. ರಾಮನು ಕೃಷ್ಣನು ಇಬ್ರು ಆ ವಿಷ್ಣುಮೂರ್ತಿ ಅವತಾರನೇ ಆದ್ರೂ ತುಂಬಾ ಜನ ಕೃಷ್ಣನೇ ಇಷ್ಟಪಡೋದಕ್ಕೆ ಕಾರಣ ಕೃಷ್ಣ ಲೀಲೆ. ಕೃಷ್ಣ ಹುಡ್ದಾಗಿಂದ ಚಿತ್ರ ವಿಚಿತ್ರ ಆಗಿರೋ ಲೀಲೆ ತೋರಿಸಿ ಎಲ್ರನ್ನೂ ಹಿಡಿದಿಟ್ಟಿದ್ದಾನೆ. ಅವನ್ ಪ್ರತಿಯೊಂದ್ ಲೀಲೆನೂ ಅದ್ಭುತನೇ. ಹುಟ್ಟಿದ್ದ ಪ್ರತಿ ಜೀವಿ ಜೀವನ ಅನ್ನೋ ಸಾಗರದಲ್ಲಿ ಈಜ್ಬೇಕು ಅಂತ ಹೇಳೋಕೆ ಅವನ್ ಯಮುನಾ ನದಿ ಈಜಿದ್ದು. ಬೆಟ್ಟದಂತ ಭಾರ ಹೊರತ, ಆದ್ರೂ ಸರಿ ಜೊತೆಯವ್ರನ್ನ ಕಾಪಾಡ್ಬೇಕು ಅಂತ ಹೇಳೋದಿಕ್ಕೆ ಗೋವರ್ಧನಗಿರಿ ಎತ್ತದ. 14 ಲೋಕನು ತಾಯಿಗೆ ತೋರ್ಸೋದಿಕ್ಕೋಸ್ಕರ ಲೋಕ ಗೊತ್ತಿಲ್ದಿರೋ ಚಿಕ್ಕ ಮಗು ಹಾಗೆ ಮಣ್ ತಿಂದಿದ್ದು. ಹೀಗೆ ಹೇಳ್ತಾ ಹೋದ್ರೆ
ಎಷ್ಟು ಲೀಲೆ ಇದೆಯೋ. ಹೌದು ಮಗಳೇ, ಕೃಷ್ಣನ್ ಲೀಲೆ ಎಷ್ಟು ಸಲ ಕೇಳಿದ್ರೂ ಆಶ್ಚರ್ಯ ಆಗತ್ತೆ. ಆ ಕೃಷ್ಣನ್ ಲೀಲೆ ಬಗ್ಗೆ ಒಂದ್ ಹಾಡು ಹೇಳು ತಾಯಿ. ಸರಿ ಚಿಕ್ಕಪ್ಪ. ನಿಮ್ಗೋಸ್ಕರ ಕೃಷ್ಣ ಲೀಲೆ ಹಾಡ್ ಹಾಡ್ತೀನಿ. ಯಮುನೆಯ ತೀರದಲ್ಲಿ ನುಡಿಸುತ್ತಲೇ ಹಸುಗಳ ಮೇಯಿಸುವ ಕೃಷ್ಣಮೂರ್ತಿ. ಯಮುನೆಯ ತೀರದಲ್ಲಿ ಯಮುನೆಯ ನುಡಿಸುತ್ತಲೇ ಹಸುಗಳ ಮೇಯಿಸುವ ಕೃಷ್ಣಮೂರ್ತಿ. ಮಣ್ಣನ್ನು ಮೆಲ್ಲುತ್ತಲೇ ಬೆಣ್ಣೆಯ ಸವಿಯುತ್ತಲೇ ಕಣ್ಣನ್ನು ಸೆಳೆಯುತ್ತಿಹ ಕೃಷ್ಣಮೂರ್ತಿ. ಸುಳಿದಾಡಿ ಕೊಲ್ಲುವ ವೃಕ್ಷಗಳ ಚೆಂಡಾಡಿ ಮಲಗುವ ಹಾಯಾಗಿ ಮನವೂಡಿ ಬೆಳಗುವ ಬಾಳನ್ನೇ ಕಥೆಯೂಡಿ. ನಂದಲಾಲ ಗೋಪಬಾಲ ನಂದಲಾಲ ಬೆಳಗಲ ನಂದಲಾಲ ಗೋಪಬಾಲ. ಕೇಳಿದ್ರಲ್ಲ ಶ್ರೀಕೃಷ್ಣನ್ ಲೀಲೆ ಹೇಗಿರತ್ತೆ ಅಂತ. ಸರಿ, ಹಾಗಾದ್ರೆ ನಾಳೆ ಇದೇ 6.5 ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಅಬ್ಬಾ,